ಹೈ ಹೆಲೋ ನಮಸ್ಕಾರ. ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೇನು ವಾಪಸ್. ಏನಾಗೈತೆ ಅಂದ್ರೆ ರೀ, ಇದೇನು ಕಾಣೈತಾರೆ ಹಿಂದೆ ಬೈಕ. ಇವತ್ತು ಫಸ್ಟ್ ಸರ್ವಿಸಿಂಗ್ ಮಾಡಕ್ಕೆ ಹೊಂಟೈತೆ ಒಂದು ಭಾಳ ದೂರ ಇಲ್ರಿ. ಇಲ್ಲ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಶೋರೂಮ್ ಐತಿ, ಒಂದು 100 ಮೀಟ್ರ್ ದೂರದಾಗೈತೆ ರೀ. ಅವ್ರು ನನಗೆ 500 ಕಿಲೋಮೀಟ್ರ್ ಆದಾಗ ಬಂದರು, ಬಟ್ ಆಲ್ರೆಡಿ 550 ಆಗೈತೆ ರೀ. ಡೇಟು 23. 23 ರೀ ಇವತ್ತು. ಲಾಸ್ಟ್ 23 ಗಾಡಿ ತೊಗೊಂಡಿನಿ. 1 ಮಂತ್ ಆಯ್ತು ನೋಡ್ರಿ. ಈಗ ಸೀದಾ ಶೋರೂಮ್ ಹೋಗಿ ನೋಡು. ಶೋರೂಮ್ಗೆ ಇದೇ ಕೊಟ್ಟು ನಮ್ಮ ಗಾಡಿ ಒಳಗೆ ತೊಗೊಂಡು ಹೊಂಟಾರ. ಈಗ ಸರ್ವಿಸಿಂಗ್ ಬಂದ ಕೂಡಲೇ ಅಲ್ಲಿ ರಿಜಿಸ್ಟರ್ ಮಾಡಿನಿ. ಆಲ್ರೆಡಿ ಬುಕ್ ಮಾಡ್ಕೊಂಡಿನಿ ಸ್ಲಾಟ್. ಸೊ ಬರ್ರಿ ನೋಡು ನಾವು ಮುಂದಿನ ಏನೇನು ಮಾಡ್ತಾರೆ ಸರ್ವಿಸಿಂಗ್. ಏನೇನಿಲ್ಲ, ಓನರ್ ಬರತ್ತಾರ, ಓನರ್ ಕ್ಲೋಸ್ ಆಗ್ತಪ್ಪ. ಈಗ ಫಸ್ಟ್ ಸರ್ವಿಸಿಂಗ್ ಏನೇನಾಗುತ್ತೆ? ಫಸ್ಟ್ ಸರ್ವಿಸ್ ಅಲ್ಲಿ ನಾವು ಆಯಿಲ್ ಚೇಂಜು, ಆಯಿಲ್ ಫಿಲ್ಟರ್ದು ಒಂದು ಬೋರಿಂಗ್ ಬರುತ್ತೆ. ಓಕೆ, ಅದು ಚೇಂಜ್ ಮಾಡ್ತೀವಿ. ಡಿಸ್ಪ್ಲೇ ಕ್ಲೀನ್ ಮಾಡ್ತೀವಿ, ಚೈನ್ ಮೇಂಟೆನೆನ್ಸ್ ಮಾಡ್ತೀವಿ, ವಾಷಿಂಗ್ ಮಾಡ್ತೀವಿ, ಏರ್ ಫಿಲ್ಟರ್ ಕ್ಲೀನ್ ಮಾಡ್ತೀವಿ. ಇದು ಚೈನ್ ಲೂಬ್ ಚೈನ್ ಕ್ಲೀನ್ ಮಾಡ್ತೀವಿ, ಅದು ಮಾಡ್ತೀವಿ. ಓಕೆ ಓಕೆ ಓಕೆ. ಸದ್ಯಕ್ಕೆ ಈಗ ಇಷ್ಟು ಮಾಡತ್ತಾರೆ. ಆಯಿಲ್ ಕ್ಲೀನ್ ಮಾಡ್ತಾರೋ, ಆಯಿಲ್ ಚೇಂಜ್ ಮಾಡ್ತಾರೋ, ಫಿಲ್ಟರ್ ಚೇಂಜ್ ಮಾಡ್ತಾರೋ, ಚೈನ್ ಲೂಬ, ಚೈನ್ ಫಿಟ್ಟಿಂಗ, ವಾಷಿಂಗ ನೋಡು ಬರೀ ಏನಾಗಿದೆ. ಅದು ಚೇಂಜ್ ಆಗೈತೆ ನಾನು ಅದು ಚೇಂಜ್ ಆಯಿಲ್ ಫಿಲ್ಟರ್. ಅದೇ ಆಯಿಲ್ ಫಿಲ್ಟರ್ ಇದೆ, ನೋಡ್ಬೋದು ಪೂರಾ ಹೋಗೈತಿದೆ. ಹೊಸ ಹಾಕ್ತಾರೆ ಈಗ ತಂದರು. ಏರ್ ಇಟ್ ಈಸ್ ಹೊಸ ಫಿಲ್ಟರ್ ಹಾಕಿ ಆಮೇಲೆ ಇದನ್ನ ಹಾಕತ್ತಾರೆ ನಾವು ಇಲ್ಲ 100% ಸಿಂಥೆಟಿಕ್ 10W30. ಇದು ಹೆಂಗ ನಾ ಈಗ ಇದನ್ನ ಹಾಕಿದ್ನಂದ್ರೆ ನೆಕ್ಸ್ಟ್ ಸರ್ವಿಸಿಂಗ್ 5000 ಅಲ್ಲ ಈ ಆಯಿಲ್ ಹಾಕಿ. ಫಸ್ಟ್ ಸರ್ವಿಸಿಂಗ್ ಸೆಕೆಂಡ್ ಸರ್ವಿಸ್ ಅಲ್ಲಿ ಆಯಿಲ್ ಚೇಂಜ್ ಬರಲ್ಲ. ಆಯಿಲ್ ಚೇಂಜ್ ಬರಲ್ಲ. ಇದು ಯಾವಾಗ ಚೇಂಜ್ ಮಾಡೋದು ಮತ್ತೆ ನೆಕ್ಸ್ಟ್ ಆಯಿಲ್ ಯಾವಾಗ ಚೇಂಜ್ ಮಾಡೋದು? ಆಯಿಲ್ ಚೇಂಜ್ ಮಾಡ್ಕೊಂಡು ಈಗ ಥರ್ಡ್ ಸರ್ವಿಸ್ ಅಲ್ಲಿ ಥರ್ಡ್ ಸರ್ವಿಸಿಂಗ್ ಸೆಕೆಂಡ್ ಸರ್ವಿಸ್ ಅಲ್ಲಿ ಆಯಿಲ್ ಚೇಂಜ್ ಬರಲ್ಲ. ಬರಲ್ಲ. ಈಗ ನೋಡ್ರಿ, ಫಸ್ಟ್ ಸರ್ವಿಸಿಂಗ್ ಆಯಿಲ್ ಚೇಂಜ್ ಮಾಡ್ತಾರೋ, ಸೆಕೆಂಡ್ ಸರ್ವಿಸಿಂಗ್ದಾಗ ಇದು ಆಯಿಲ್ ಚೇಂಜ್ ಮಾಡಾಗಿಲ್ಲ. ಥರ್ಡ್ ಸರ್ವಿಸಿಂಗ್ದಾಗ ಆಯಿಲ್ ಮತ್ತೆ ಚೇಂಜ್ ಮಾಡ್ತಾರೋ. ಈಗ ಇದಕ್ಕೆ ಹಾಕ್ತಾ ಇರೋದು 100% ಸಿಂಥೆಟಿಕ್ ರೀ, 10W13 ಇರೋದೈತ್ರಿ ಇದು. ಗಾಡಿಗಿನ ಯಾವ ಆಕ್ಸೆಸರೀಸ್ ಹಾಕಿಲ್ಲ ನಾನು. ಗಾಡಿ ಆಕ್ಸೆಸರಿ ಹಾಕ್ಸೋದನ್ರಿ. ಏನೇನು ಹಾಕ್ಸೋದನಂದ್ರೆ ಮುಂದೆ ಕ್ರ್ಯಾಶ್ ಕಾರ್ಡ್ ಹಾಕ್ಸೋದನಿ, ಮತ್ತು ಮೊಬೈಲ್ ಮೌಂಟ ಇಲ್ಲ ಆಲ್ರೆಡಿ ಇಲ್ಲ ಐತೆ ನೋಡ್ರಿ. ಯಾರೋ ಕಸ್ಟಮರ್ ಬಂದರು, ಬೈಕ್ಸನದ ಹಾಕ್ಸ್ಯಾರು. ಮತ್ತು ಮುಂದೆ ಮೋಟೋ ಟಾರ್ಕ್ ಐತಿ. ನಾನು ಮುಂದೆ ಇದನ್ನ ಹಾಕ್ಸೋನಿಲ್ರಿ, ಮುಂದೆ ಇಂಜನ್ ಗಾರ್ಡ್ ಬೈಕ್ಸನದ ಹಾಕ್ಸತ್ತೀನಿ. ಆರ್ಡ್ರ್ ಮಾಡಿದ್ದೀನಿ, ಬರ್ಬೋದ್ರಿ ಮೇ ಬಿ ಇನ್ನೊಂದು ವೀಕ್ದಾಗ. ಬರೀ ನಾ ಇಂಜನ್ ಗಾಡಿ ಏನು ಪಾರ್ಟ್ ಐತ್ರಲ್ಲ, ಈ ಪಾರ್ಟಿಗೆ ಪೈಲ ಬೈಕ್ಸಂದು ಹಾಕ್ಸ್ತೀನಿ. ಮುಂದೆ ಆ ಕಡೆ ಮೀಟ್ರ್ ಮ್ಯಾಗ ಒಂದು ಮೊಬೈಲ್ ಮೌಂಟ್ ಐತ್ರಲ್ಲ ಅದನ್ನ ಹಾಕ್ಸೋ ಪ್ಲಾನ್ ಐತಿ. ಯಾಕಂದ್ರೆ ಇದು 1ನೇ ಸರ್ವಿಸಿಂಗ್ ಮುಗಿದ್ಮ್ಯಾಗ ಮೇ ಬಿ ನೆಕ್ಸ್ಟ್ ವೀಕ್ದಾಗ ಒಂದು ಟ್ರಿಪ್ ಪ್ಲಾನ್ ಮಾಡತ್ತೇನೆ ರೀ. ಸೋಲೋ ಟ್ರಿಪ್ ಹೋಗೋದೈತಿ. ಅರೌಂಡ್ 1500 ಕಿಲೋಮೀಟ್ರ್ ರೈಡ್ ಆಗೋದೈತೆ ನನ್ನದ. ಸೊ ಅದಕ್ಕೆ ಹೀಗೆ ಎಲ್ಲ ಸೆಟ್ ಮಾಡ್ಕೊಳ್ತಾರಲ್ಲ. ಎವ್ರಿ 500 ಕಿಲೋಮೀಟರ್ ಚೈನ್ ಲೂಪ್ ಮಾಡ್ಬೇಕು. ಚೈನ್ ಕ್ಲೀನ್ ಮಾಡಿ ಅಡ್ಜಸ್ಟ್ ಮಾಡಿ ಲೂಪ್ ಮಾಡಬೇಕು. ಆಮೇಲೆ ಚೈನ್ ಕ್ಲೀನ್ ಮಾಡಿ ಆಮೇಲೆ ಅಡ್ಜಸ್ಟ್ ಮಾಡಿ ಲೂಪ್ ಮಾಡ್ಬೇಕ್ರಿ. ಎವ್ರಿ 500 ಕಿಲೋಮೀಟರ್ ಮಾಡಬೇಕದ್ನ. ನಮ್ದು 1ನೇ ಸರ್ವಿಸ್ ಹೆಂಗೋ 500 ಕಿಲೋಮೀಟರ್ ಮಾಡ್ಕೊತಾನೆ ರೀ. ನೆಕ್ಸ್ಟ್ ಮೇ ಬಿ ನಾ ಟ್ರಿಪ್ನ ಮಾಡ್ಬೋದು. ನೋಡ್ರಿ ಕ್ಲೀನ್ ಮಾಡ್ತಾರೆ ಈಗ. ಅದೇ ಮಸಾಲ ಕರೆಕ್ಟ್ ಕ್ಲೀನ್ ಮಾಡಿ ವಾಪಸ್ ಸೇಮ್ ಜಾಗ ಫಿಟ್ಟಿಂಗ್. ಸದ್ಯಕ್ಕೆ ಒಳಗಿನ ಕೆಲಸ ಎಲ್ಲ ಮುಗಿದೈತ್ರಿ. ಹೊರಗೆ ತೊಗೊಂಬಂದ ಒಂದು ರೌಂಡ್ ಟೆಸ್ಟ್ ಆಯ್ತು ತೊಗೊಂಬಂದ್ರು ಹೋಗಿ ಬಂದ್ರು ಅನ್ನ ನೋಡ್ಕೊಂಬಂದ್ರು ಹಂಗೆ ಏನೇನು ಅಂತೇಳಿ ಬರಬರಿ ಐತಲ್ಲ. ನೆಕ್ಸ್ಟ್ ಈಗ ಇಲ್ಲೈತೆ ನೋಡ್ರಿ ವಾಷಿಂಗ್ ಮುಗಿಸ್ಕೊಂತ ಅದಾದ್ಮೇಲೆ ಚೈನ್ಲು ಹೊಡಿತಾ ಇರ್ತಾವೆ ವಾಶ್ ಮಾಡ್ಕೊಂಡ. ಸೊ ಅದು ಮುಗಿಸ್ಕೊಂಡ ನೋಡೋಣ ರೇಟೇಟ್ ಆಗೈತೆ ಇಲ್ಲಿ ಏನೇನು ಚೆಕ್ ಮಾಡು. ನಾನು ಅವ್ನ ಜೊತೆ ಮಾತಾಡಿದ್ದೇನೆ. ನನ್ನ ಜೊತೆ ಕ್ರಾಶ್ ಕಾರ್ಡೋದು ಏನು ಆರ್ಡರ್ ಮಾಡತ್ತಲ್ಲ, ಇಲ್ಲೇ ಬರ್ರಿ ಇಲ್ಲೇ ಫಿಟ್ ಮಾಡ್ಕೊಡ್ತೇವೆ ಶೋರೂಮ್ ಅಂತ ಹೇಳಿದಾನು. ಅದೊಂದು ಚಲೋ ಆಗೈತೆ. ಈಗ ಮೇಬಿ ಈ ವೀಕ್ದಾಗ ಕ್ರಾಶ್ ಕಾರ್ಡೋದು ಬಂತಂದ್ರೆ ಇಲ್ಲೇ ತೊಗೊಂಬಂದು ಇಲ್ಲೇ ಎಲ್ಲ ಮೌಂಟ್ ಮಾಡ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸರ್ವಿಸ್. ಕ್ರಾಶ್ ಕಾರ್ಡ್ ಬಂತಂದ್ರೆ ಪೈಲ ತೊಗೊಂಬರ್ತೇನೆ. ಇಲ್ಲೇ ವಾಪಸ್ ಶೋರೂಮ್ದಾಗ ಹಾಕೋಣ. ಶೋರೂಮಲ್ಲಿ ಎಸ್, ಥ್ಯಾಂಕ್ ಯು ಸೋ ಮಚ್.
ಶೋರೂಮ್ದು ಯಾವ್ದಾರ ತೋರ್ಸಿಕ್ಕಿಲ್ಲ, ಮೊದಲು ಸರ್ವಿಸಿಂಗ್ ಮಾಡ ಆಮೇಲೆ ಶೋರೂಮ್ ತೋರ್ಸೋ ಸುಮ್ಮ ಏನ್ರಿ. ಶೋರೂಮ್ ಇರೋದು ಇಲ್ಲ ಐತೆ ನೋಡ್ರಿ, ಇರೋ ಪ್ರೀಮಿಯಾ BTM ಲೇಔಟ್ ಫಸ್ಟ್ ಏಜ್ ಒಳಗೆ ಐತ್ರಿ. ನಾನು ಬೈಕ್ ಬುಕ್ ಮಾಡಿದ್ದ ಮಾರ್ಚ್ದಾಗ ರೀ. ಮಾರ್ಚ್ದಾಗ ಬುಕ್ ಮಾಡಿದ ಬೈಕ್ ನಂಗೆ May 23rd ಸಿಕ್ಕಿತ್ತು. ಇವತ್ತು June 23rd. ಸೊ ಒಂದೇ ಸರ್ವಿಸಿಂಗ್ ಮುಗಿಸೇನ್ರಿ. BTM ನಿಯರ್ ಬೈ ಯಾರೇ ಇದ್ರು ಬರ್ಬೋದ್ರಿ ಇಲ್ಲಿ. ಫಸ್ಟ್ ಏಜ್ದಾಗ ಶೋರೂಮ್ ನಂದು ಮೇನ್ ಮೋಟೋ ಫಸ್ಟ್ ಸರ್ವಿಸಿಂಗ್ ಮಾಡೋದಿತ್ತು ಮೇನ್. ಫಸ್ಟ್ ಸರ್ವಿಸಿಂಗ್ ಮುಗಿದ್ಮೇಲೆ ಆಮೇಲೆ ಶೋರೂಮ್ ತೋರ್ಸೋದು ಸುಮ್ಮಾಗಿನಿ. ನನಗೆ ಆನ್ ರೋಡ್ ಗಾಡಿ ಬಿದ್ದಿದ್ದ 2.4 2.4 ಆನ್ ರೋಡ್ ಬಿದ್ದೈತೆ ನನಗೆ. ಈಗ ಮುಗಿದ ಸರ್ವಿಸಿಂಗ್ ಗಾಡಿ ಹೊರತೈತಿ, ಶೋರೂಮ್ ತೋರಿಸಿದ್ದೀನಿ. ಲಾಸ್ಟ್ ಬಿಲ್ ನೋಡೋಣ್ರಿ, ಫಸ್ಟ್ ಸರ್ವಿಸಿಂಗ್ ಬಿಲ್ ಎಷ್ಟಾಗೈತಿ. ಭಾಳ ಆಗೈತಿಲ್ಲ ಅನ್ಕೊಂಡೆ ನಾನು. ಸರ್ವಿಸ್ ಚಾರ್ಜ್ ಹಂಗೆ ಫ್ರೀ ಐತ್ರಿ, 3-4 ಸರ್ವಿಸ್ ಚಾರ್ಜ್ ಫ್ರೀ ಐತಿ. ಫಸ್ಟ್ ಸರ್ವಿಸಿಂಗ್ ರೀ 1600 ರೂಪೀಸ್ ಆಗೈತೆ ರೀ. 1600 ಚಿಲ್ಲರ್ ಏನೋ ಆಗೈತಿ. ಮುಗಿಸ್ಕೊಂಬಂದೇನೆ ನಾನು ಮನೆಗೆ. ಈಗ ಟೈಮ್ 12 ಆಗೈತೆ ರೀ. 10ವರೆಗೇನೋ ಹೋಗಿನಿ ನಾನು ಶೋರೂಮ್ಗೆ. 12 2 ತಾಸ್ದಾಗ ಸರ್ವಿಸಿಂಗ್ ಮಾಡಿ ಮುಗಿಸಾರು. ಸೀದಾ ಏನಿಲ್ಲ ರೀ, ಮನೆಗೆ ಹೋಗಿ ಲ್ಯಾಪ್ಟಾಪ್ ತೊಗೊಂಡು ಆಫೀಸ್ ಹೋಗ್ಬೇಕು.